ಕನಸು ಅಂತ ಏನಿಲ್ಲಮ್ಮ, ಅವ್ರು ಚೆನ್ನಾಗಿ ಓದಬೇಕು, ಅವ್ರಿಗೆ ಒಂದು ಚೆನ್ನಾಗಿ ಕೆಲಸ ಸಿಗಬೇಕು, ಅವ್ರಿಗಿಟ್ಟು ಮದುವೆ ಅದು ಮಾಡಬೇಕು, ಅದೊಂದು ನೆರವೇರಿದ್ರೆ ಸಾಕು ನನಗಷ್ಟೇ. ಬೇರೆ ದೊಡ್ಡ ದೊಡ್ಡ ಕನಸು ಏನಿಲ್ಲ ನನಗೆ. Dialysis is not equal to death. It means you're going to be better, and henceforth we are offering the treatment. ನಮ್ಮದು 15 ವರ್ಷಕ್ಕೆ ಮದುವೆ ಆಗಿರೋದು. ಒಂದು 4 ವರ್ಷ ಊರಲ್ಲೇ ಇದ್ದೀವಿ. ಆಮೇಲೆ ಬೆಂಗಳೂರಿಗೆ ಬಂದೀವಿ. ನಮ್ಮ ಮನೆಯವರು ವಾಚ್ಮನ್ ಕೆಲಸ ಮಾಡ್ತಾರೆ. 3 ಜನ ಮಕ್ಕಳು, ನಾನು 5 ಜನ ಇರೋದು ನಾವು. Around 4 years back, she had a fall, which was a bit unfortunate, but subsequently she was given a lot of painkillers, which kind of resulted in she developing high blood pressure, which went unnoticed, and then subsequently she developed kidney failure. ಏನು ಮಾಡ್ಬೇಕಂತ ತಿರುಗಿ ಅವ್ರನ್ನೇ ಕೇಳಿದ್ರೆ ಅವರೇ ಇದು ಆಸ್ಪತ್ರೆ ಹೇಳಿದರು, ರಂಗದವ್ರೆ ಆಸ್ಪತ್ರೆ. ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿ ಚೆಕಪ್ ಮಾಡಿ ಅದೆಲ್ಲ ನನಗೆ ತೋರಿಸ್ಬಿಟ್ಟು ಅವರು ಮಾಡಿಸಿದ್ರು. ಇಲ್ಲಿ ಇದು ಹಾಕಿದ್ಮೇಲೆ ನಾನು ನಮ್ಮ ಯಜಮಾನ ಹೋಗಿ ಮಾಡಿಸ್ಕೊಂಬರ್ತಾಯಿದ್ವಿ. ಇಲ್ಲಿ ಬಂದಮೇಲೆ ನಾನು ಮನೆ ಕೆಲಸ ಮಾಡ್ತಾಯಿದ್ದೆ. ಇವಾಗ ನನಗೆ ಹಿಂಗೆ ಒಂದಿನ ಚೆನ್ನಾಗಿರ್ತೀನಿ, ಒಂದಿನ ಸುಸ್ತಾಗ್ತದ, ಹಂಗಾಗಿ ಇವಾಗ ಕೆಲಸನ ಮಾಡಲ್ಲ ನಾನು. ನನ್ನನ್ನು ಬಿಟ್ಟರೆ ಯಾರು ದುಡಿತಾರೆ ಇವಾಗ? ಮಕ್ಕಳಿಗೆಲ್ಲ ನಾನೇ ನೋಡಿದ್ದೀನಿ. ಈಗ ಸ್ಕೂಲ್ ಕರ್ಕೊಂಬರ್ಬೇಕು, ಇವಳು ನೋಡ್ಬೇಕು. So hemodialysis would cost you around anywhere between 40,000 to 45,000 rupees per month. I mean, if you imagine doing this on a monthly basis for many number of years, it becomes a huge financial burden, not only for low socioeconomic, even for well-to-do families. Especially if it is a woman, then the burden doubles because she is not usually an earning member of the family. We have seen cases where women are abandoned by their families because of the financial burden it places on them. ನಾವು ದುಡಿಯೋದೇ ಕಮ್ಮಿ, ಆಟೋ ಟ್ರಕ್ಕಲ್ಲಿ ಬೇಕಲ್ಲ ನಮಗೆ, ಕಷ್ಟ ಆಗ್ತಿತ್ತು ಅವಾಗ. ದುಡಿಯೋದೆಲ್ಲ ಅದಕ್ಕೆ ಹೋಗ್ತಾಯಿತ್ತು. 1 ವರ್ಷ ಭಾಳ ಕಷ್ಟಪಟ್ಟಿವಿ ನಾವು. ಏನಂದ್ರೆ ನಿಮ್ದು BPL ಕಾರ್ಡ್ ಇದೆಯಾ? ನಾನು ಇದೆಯಾ ಮೇಡಮ್ ಅಂದೆ. ಸರಿಯಪ್ಪ, ನಿಮ್ಗೆ ಡಯಾಲಿಸಿಸು ಬರೋ ತಿಂಗಳ ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅವು ಹೇಳಾಗ ಅವಾಗ ಖುಷಿ ಆಯಿತು ಸ್ವಲ್ಪ. ಓ ಎಲ್ಲ ಇದನ್ನು ಹೋಯ್ತಪ್ಪ, ಹೆಂಗನ್ ಖರ್ಚು ಕಮ್ಮಿ ಆಯಿತು. Out of roughly 365 patients, we have more than 75 to 80% of the patients below poverty line. We are very much grateful for Adyan Foundation for having come forward to help us in our project for supporting women patients exclusively, because we found that as women is the heart of the family, if you support a woman, you support a family. ನನಗೆ ಡಾಕ್ಟ್ರದ್ದು ಪುಣ್ಯ ಅಂದರೆ ಆಸ್ಪತ್ರೆದು. ಯಾಕಂದ್ರೆ ಅವರೆಲ್ಲ ನನಗೆ ಅನುಕೂಲ ಮಾಡಿದರು. ಮನೆ ರೇಷನ್ ಕೊಟ್ಟಾರ. ಬೇಕು ಮೇಡಮ್, ಇರಲಿಲ್ಲ ಅಂದ್ರೆ ನನ್ನ ಮಕ್ಕಳು ಓದ್ಸೋಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ತಾನೇ ಓದಿಸಿದಾರೆ.